ನಮಸ್ಕಾರ ಬಂಧುಗಳೇ. ಹಾಸನದ ಪೆನ್ ಡ್ರೈವ್ ಹಗರಣ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇಡೀ ನಾಗರಿಕ ಸಮಾಜ ಮತ್ತೆ ಇಡೀ ದೇಶ ತಲೆ ತಗ್ಗಿಸ್ತಕ್ಕಂತ ರೀತಿನಲ್ಲಿ ಹಾಸನದ ಪ್ರಜ್ವಲ್ ರೇವಣ್ಣ ಮತ್ತೆ ಅವರ ತಂದೆ ರೇವಣ್ಣ ಅವರು ಹೆಣ್ಣುಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಎಸಗಿರತಕ್ಕಂತ ಲೈಂಗಿಕ ದೌರ್ಜನ್ಯ ಅತ್ಯಾಚಾರದ ಪ್ರಕರಣವನ್ನ ಈಗಾಗಲೇ ರಾಜ್ಯ ಸರ್ಕಾರ SITಗೆ ಒಪ್ಪಿಸಿದೆ. SIT ತನ್ನ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳ ಮುಖಾಂತರವಾಗಿ ಹೆಣ್ಣು ಮಕ್ಕಳ, ಮಹಿಳೆಯರ ಘನತೆಗೆ ಧಕ್ಕೆ ತರತಕ್ಕಂತಹ ರೀತಿನಲ್ಲಿ ವಿಡಿಯೋಗಳನ್ನ, ಮೀಮ್ಸ್ ಗಳನ್ನ ಮತ್ತೆ ಇತರೆ ಅಪಹಾಸ್ಯ ಮಾಡುವಂತಹ ಹಾಸ್ಯಭರಿತವಾದಂತಹ ರೀತಿನಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೀಮ್ಸ್ ಗಳು ಮತ್ತೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಇದನ್ನ ಖಂಡಿತವಾಗ್ಲೂ ಯಾರು ಕೂಡ ಇದನ್ನ ಎಂಜಾಯ್ ಮಾಡಬಾರ್ದು. ಇದು ಮನರಂಜನೆ ಕ್ರಿಯೆ ಅಲ್ಲ. ಹಂಗಾಗಿ ಇದು ಬಹಳ ಗಂಭೀರವಾದಂತ ಇಡೀ ಮಹಿಳೆಯರ ಮತ್ತೆ ಇಡೀ ದೇಶದ ಹಾಸನದ ಗೌರವವನ್ನ ಕಾಪಾಡ್ತಕ್ಕಂತ ವಿಷಯ ಆಗಿದೆ. ಆ ನಿಟ್ಟಿನಲ್ಲಿ ಯುವಜನರು ಪ್ರಮುಖವಾಗಿ ಇದರ ಬಗ್ಗೆ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಮತ್ತೆ ಬಹಳ ಸೂಕ್ಷ್ಮತೆಯಿಂದ ಯಾವುದೇ ಮಹಿಳೆಯ ಮತ್ತೆ ಹೆಣ್ಣು ಮಕ್ಕಳ ಘನತೆಯನ್ನ ಕುಗ್ಗಿಸುವಂತಹ ಮತ್ತೆ ಈಗಾಗಲೇ ಸಂತ್ರಸ್ತರಾಗಿರ್ತಕ್ಕಂತ ಹೆಣ್ಣು ಮಕ್ಕಳು SIT ಮುಂದೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ಈ ತರ ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೆ ಹಿಂಜರಿಕೆ ಉಂಟು ಆಗುವ ರೀತಿನಲ್ಲಿ ಮೀಮ್ಸ್ಗಳು ಮತ್ತೆ ಇತರ ವಿಡಿಯೋಗಳನ್ನ ಮಾಡೋದ್ರ ಮುಖಾಂತರವಾಗಿ ಇನ್ನು ಉಳಿದಂತ ಸಂತ್ರಸ್ತೆಯರು SIT ಮುಂದೆ ತಮ್ಮ ಹೇಳಿಕೆಗಳನ್ನ ಹೇಳ್ಕೊಳ್ಳಲಿಕ್ಕೆ ಮುಜುಗರ ಆಗ್ತದೆ, ಮತ್ತೆ ಹೆದರಿ ಹಿಂಜರಿಯುವಂತ ಸಾಧ್ಯತೆಗಳಿರುತ್ತೆ. ಹಂಗಾಗಿ ಈ ಆರೋಪಿಗಳಿಗೆ ಮತ್ತೆ ಯಾರು ಲೈಂಗಿಕ ದೌರ್ಜನ್ಯ ಎಸಗಿರ್ತಕ್ಕಂತ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣನ ಮೇಲೆ ನಿರ್ದಾಕ್ಷಿಣ್ಯವಾದಂತ ಕಾನೂನು ಕ್ರಮ ಜರುಗಬೇಕಂದ್ರೆ ಸರಿಯಾದಂತ ಹೇಳಿಕೆಗಳು ಕೂಡ ಮುಖ್ಯ ಆಗ್ತವೆ. ಮತ್ತೆ SIT ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯುವಜನರು ಬೇರೆ ಬೇರೆಯವರೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಏನು ಈ ಪ್ರಕರಣವನ್ನ ಸರಿಯಾದ ತಾರ್ಕಿಕ ಅಂತ್ಯವನ್ನ ಕಾಣಿಸೋ ನಿಟ್ಟಿನಲ್ಲಿ ಯಾರು ಸಂತ್ರಸ್ತೆಯರಾಗಿದ್ದಾರೆ ಅವರಿಗೆ ನ್ಯಾಯ ದೊರಕಿಸುವ ರೀತಿನಲ್ಲಿ ಇಡೀ ನಾಗರಿಕ ಸಮಾಜದ ಮಾನವನ್ನ ಕಾಪಾಡೋ ರೀತಿನಲ್ಲಿ ಜನ ಮತ್ತೆ ಯುವಜನರು ವರ್ತಿಸಬೇಕಾಗಿದೆ. ಹಾಗಾಗಿ ಇದು ತಮಾಷೆ ವಿಷಯ ಅಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ತಮಾಷೆಯಾಗಿ ಇದನ್ನ ಬಿಂಬಿಸುವ ಮುಖಾಂತರವಾಗಿ ಹೆಣ್ಣು ಮಕ್ಕಳ ಮತ್ತೆ ಮಹಿಳೆಯರ ಘನತೆಗೆ ಮತ್ತೆ ಅವರ ಸಂತ್ರಸ್ತೆಯರ ಖಾಸಗಿ ಬದುಕು ಬೀದಿಗೆ ಹರಾಜಾಗ್ತಾ ಇರೋಂತ ಸಂದರ್ಭದಲ್ಲಿ ಇದೆ. ಹಾಗಾಗಿ ಅವರಿಗೆ ಯಾವುದೇ ರೀತಿ ಆ ತರದ ಭಯಭೀತಿಯನ್ನು ಹುಟ್ಟಿಸುವಂತ ರೀತಿನಲ್ಲಿ ಮತ್ತೆ ಹಿಂಜರಿಕೆ ಆಗೋ ರೀತಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವರ್ತಿಸಬಾರದು ಅಂತ ಹೇಳಿ ಈ ಮುಖಾಂತರ DYFI, ಕರ್ನಾಟಕ ಪ್ರಾಂತ ರೈತ ಸಂಘ, SFI ಸಂಘಟನೆಗಳು ಈಗಾಗಲೇ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿ ಮಾಡಿದೀವಿ. ಈ ತರದ ವಿಡಿಯೋಗಳನ್ನ, ಈ ತರದ ಮೀಮ್ಸ್ ಗಳನ್ನ ಬಂದ್ ಮಾಡಬೇಕು ಅಂತ ಹೇಳಿ ರಾಜ್ಯ ಪೊಲೀಸ್ ಇಲಾಖೆಯು ಕೂಡ ಈ ಸಂಬಂಧ ಗಂಭೀರವಾಗಿ ಆಲೋಚನೆ ಮಾಡಿ ಈ ತರದ ವಿಷಯಗಳನ್ನ ತಡಿಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.